ಚಿನ್ನು ನೋಡ್ಕೊಂಡು ಹುಷಾರಾಗಮ್ಮ. ಅವನು ಕೋಪದಲ್ಲಿ ನಿಂಗೆ ತರ್ಚ್ಬಿಡ್ತಾನೆ ನೋಡು. ಅಮ್ಮ ಚೆನ್ನಾಗಿದೆಯಲ್ಲ, ಸೂಪರ್ ಆಗಿರೋ ಆಟ. ಹತ್ರಕ್ಕೆ ಹೋಗಿ ನೋಡ್ಲಾ? ನನ್ನನ್ನು ಆಡಕ್ಕೆ ಸೇರಿಸ್ಕೋತಾರೇನೋ. ಅವರು ಜಾಲಿಯಾಗಿ ಆಟಾಡ್ತಿರೋದನ್ನ ನೋಡಿ ಅದು ಕೂಡ ಆಟಾಡ್ಬೇಕು ಅಂತ ನಾಯಿ ಮರಿ ಗೇಟ್ನ ದಾಟಿ ಮನೆ ವರಂಡ ಹತ್ರ ಬಾಲ ಅಲ್ಲಾಡ್ಸ್ಕೊಂಡೇ ಹೋಯ್ತು. ಅಯ್ಯೋ, ಇವನ್ ಯಾರು? ಇದಕ್ಕಿಂತ ಮುಂಚೆ ನಾನು ಇವನ್ನೆಲ್ಲೂ ನೋಡೇ ಇಲ್ವಲ್ಲ. ಇವನ್ ನಮ್ಗೆ ವಿಲನ್ ಆಗೋ ತರ ಇದ್ದಾನಲ್ವಾ? ಇನ್ಮೇಲೆ ನನ್ನ ಕತೆ ಮುಗ್ದಂಗೆ. ಇನ್ಮೇಲೆ ನನ್ನ ಕತೆ ಗೋವಿಂದ ಗೋವಿಂದ. ನಿನ್ಗೆ ಯಾರ ಬೀದಿ ನಾಯಿ ಜೊತೆ ಆಟಾಡು ಅಂತ ಹೇಳಿದ್ದು? ನನ್ನ ಹತ್ರ ಒದೆ ತಿಂತೀಯ ಚಿನ್ನು ನೀನು? ಇಲ್ಲಿ ಬಾ, ಇಲ್ಲಿ ಮೊದ್ಲು ಬಂದು ಕೈ ವಾಶ್ ಮಾಡ್ಕೋ. ಚಿನ್ನು ಅದನ್ನ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅಯ್ಯೋ ದೇವ್ರೆ, ಸದ್ಯ ಬದುಕೊಂಡೆ. ಪಾಪ ಆ ನಾಯಿ ಮರಿ ಮನೆ ಆಚೆ ಹೋಗಿ ಆ ಮನೆನ ಅಳ್ತಾ ಅಳ್ತಾ ನೋಡ್ತಾ ಕೂತಿತ್ತು. ಅಯ್ಯಯ್ಯೋ, ಏನಿದು? ನೀನ್ ಸರಿಯಾದ ಮುಟ್ಟಾಳ ಕಣೋ. ಕರೆದೇ ಇರೋ ಜಾಗಕ್ಕೆ ಯಾರಾದ್ರೂ ಈ ತರ ಬರ್ತಾರಾ ಹೇಳು? ನೀನೇನಪ್ಪ ಹೀಗೆ ಹೇಳ್ತಿದ್ಯಾ? ಅವರು ನನ್ನ ಮೇಲೆ ಸ್ವಲ್ಪ ಪ್ರೀತಿನೂ ಕರುಣೆನೂ ತೋರಿಸ್ಬೋದಿತ್ತಲ್ಲ. ಅದಕ್ಕೆ ನೀನ್ ಪರಿಶುದ್ಧವಾಗಿ ಕಾಣಿಸ್ತಾ ಇಲ್ವಲ್ಲ? ನನ್ನ ನೋಡು, ನಾನೆಷ್ಟು ಪಳಪಳ ಅಂತ ಹೊಡಿತಾ ಇದ್ದೀನಿ. ನೋಡಕ್ ಎಷ್ಟು ಸುಂದರವಾಗಿದ್ದೀನಿ. ಬೇಗ ಈ ಜಾಗ ಖಾಲಿ ಮಾಡೋ ದಾರಿ ನೋಡು. ನಾಯಿ ಮರಿನ ಕಿಂಡಲ್ ಮಾಡಿದ್ಮೇಲೆ ಓಡ್ಕೊಂಡು ಬೆಕ್ಕಿನ ಮರಿ ಮನೆ ಒಳಗಡೆ ಹೋಯ್ತು. ಚಿನ್ನುನ ನೋಡಿರೋ ನಾಯಿ ಮರಿ ಪ್ರೀತಿಯಿಂದ ಬಾಲ ಅಲ್ಲಾಡ್ಸ್ಕೊಂಡೇ ನಿಂತಿತ್ತು. ಅದನ್ನ ನೋಡಿ ಚಿನ್ನುಗೆ ತುಂಬಾ ಸಂತೋಷ ಆಯ್ತು. ನಾಯಿ ಮರಿ ಬಾಬಾ, ನಿನಗ್ ತುಂಬಾ ಹಸಿವಾಗ್ತಿದ್ಯಾ? ಇದನ್ನೆಲ್ಲ ಅಲ್ಲೇ ನೋಡ್ಕೊಂಡು ನಿಂತಿರೋ ಬೆಕ್ಕಿನ ಮರಿ ಚಿನ್ನುನ ಗುರಾಯಿಸ್ಕೊಂಡು ಹಿಂದೆನೆ ಹೋಯ್ತು. ಅಯ್ಯಯ್ಯೋ, ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಆಗೋ ತರ ಕಾಣಿಸ್ತಾ ಇದೆ. ಇನ್ಮೇಲೆ ಏನೇನಾಗುತ್ತೋ ಯಾರಿಗೊತ್ತು? ನಾನು ಅವಾಗ್ಲೇ ಹೇಳ್ದೆ ತಾನೇ ಜಾಗ ಖಾಲಿ ಮಾಡು ಅಂತ. ನೀನ್ ಇನ್ನೂ ಹೋಗೇ ಇಲ್ವಾ? ಈ ಮನೆ ಹುಡುಗಿಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದೆ ಅಂತ ಅನಿಸ್ತು. ನೋಡ್ತಾ ಇರು, ನಾನು ನಿನ್ಗೆ ಏನ್ ಮಾಡ್ತೀನಿ ಅಂತ. ನಿನ್ ಹೊಟ್ಟೆ ತುಂಬಾ ತಿನ್ನು, ಸರಿನಾ? ಚಿನ್ನು, ನಿನಗೆ ಎಷ್ಟು ಸತಿ ಹೇಳ್ರು ಅರ್ಥ ಆಗಲ್ವಾ? ಏನಾದ್ರೂ ರೋಗ ಬಂದ್ರೆ ಏನ್ ಮಾಡೋದು? ಇದನ್ನೇ ತಾನೇ ಹೇಳಿದ್ ನಾನು ನಿಂಗೆ. ನನ್ನ ಜೊತೆ ಆಟಾಡಿದ್ರೆ ಏನಾಗುತ್ತೆ ಅಂತ ಅರ್ಥ ಆಯ್ತಾ? ಏನು, ನಿನ್ಗೆಲ್ಲ ವಿಷಯನೂ ಒಂದ್ಸತಿ ಹೇಳ್ರೆ ಅರ್ಥ ಆಗಲ್ವಾ? ನಿನ್ ತಲೆಯಲ್ಲೇನ್ ಕಲ್ಲು ಮಣ್ಣ ಇದೆ? ಒದ್ದೆ ತಿನ್ನೋದ್ ಬೇಡ ಅಂದ್ರೆ ಇಲ್ಲಿಂದ ಓಡ್ ಹೋಗು. ನಾಯಿ ಮರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ಬೇಜಾರ್ ಮಾಡ್ಕೊಂತು. ಆಮೇಲೆ ಅದಲ್ಲಿಂದ ಹೊರಟೋಯ್ತು. ಅದನ್ನ ನೋಡಿ ಬೆಕ್ಕಿಗೆ ತುಂಬಾ ಖುಷಿ ಆಯ್ತು. ಅಮ್ಮ, ನಾನು ಶಾರು ಮತ್ತೆ ಲಲ್ಲು ಜೊತೆಗೆ ಹೋಗಿ ಆಟ ಆಡ್ಲಾ? ಸರಿ, ಹೋಗ್ಬಿಟ್ಬಾ. ಆದ್ರೆ ಸಂಜೆ ಒಳಗಡೆ ಬೇಗ ಬಂದ್ಬಿಡ್ಬೇಕು, ಸರಿನಾ? ಸರಿ ಅಮ್ಮ, ಬೇಗ ಬರ್ತೀನಿ. ಸರಿ, ನಾನು ಇವಾಗ ಎಣಿಸ್ತೀನಿ, ನೀವು ಹೋಗಿ ಹೊತ್ಕೊಳ್ಳಿ. 1 2 3 4 5 6 7 8 9 10. ಅಯ್ಯೋ ಅಯ್ಯೋ, ಅಮ್ಮ ಅಯ್ಯೋ. ಏ ಚಿನ್ನು, ಅಯ್ಯಯ್ಯೋ ಚಿನ್ನು, ನನಗೆ ತುಂಬಾ ಭಯ ಆಗ್ತಿದೆ. ಗುಂಡಿ ಒಳಗಡೆ ಬಿದ್ದಿರೋ ಅವಳಿಗೆ ಆಚೆ ಬರೋಕ್ ಆಗ್ತಿಲ್ಲ. ಚಿನ್ನು ಅಳೋದಕ್ ಶುರು ಮಾಡಿದ್ಲು. ಸರಿ ಬಾ, ನಾವು ಮನೆಗೆ ಹೋಗ್ಬಿಡೋಣ.
ಸರಿ ಬಾ. ಅಮ್ಮ ಮತ್ತೆ ಅವಳ ಜೊತೆ ಇರೋ ಎಲ್ಲ ಗೆಳೆಯರು ಓಡಿ ತಪ್ಪಿಸ್ಕೊಂಡ್ರು. ಅಮ್ಮ ಅಯ್ಯೋ ಅಮ್ಮ. ಇವನ್ ಯಾಕೆ ಹಿಂಗ್ ಬೊಗಳ್ತಿದ್ದಾನೆ? ದಿಢೀರ್ ಅಂತ ಏನಾಯ್ತು ಇವನ್ಗೆ? ಹುಚ್ಚಿಗೇನಾದ್ರು ಹಿಡೀತಾ? ಅಯ್ಯೋ ಏನಿದು? ಏನಾಯ್ತು ಅಂತ ಬೊಗಳ್ತಿದ್ಯಾ? ಇವಾಗ ನಿನಗೆ ಏನಾಯ್ತು? ಏನೋ ವಿಷಯ ಇರ್ಬೇಕಲ್ವಾ? ಇಲ್ಲಾಂದ್ರೆ ಚಿನ್ನೋರಮ್ಮ ಇವನಿಂದ ಯಾಕೆ ಹೋಗ್ತಿದ್ರು? ಸರಿ, ನಾನು ಇವ್ರ ಹಿಂದೆನೆ ಹೋಗಿ ನೋಡ್ತೀನಿ. ಅಮ್ಮ ಅಮ್ಮ ಅಯ್ಯೋ ಅಮ್ಮ. ನೀನ್ ಅಳ್ಬೇಡ ಕಂದ. ಏನಾಯ್ತು? ಭಯ ಪಟ್ಕೊಂಡ್ಯಾ? ಪರವಾಗಿಲ್ಲ ಅಮ್ಮ, ನಾನ್ ಬಂದೆ ನೋಡು. ಅಳ್ಬಾರ್ದು. ಪರವಾಗಿಲ್ಲ, ಏನೂ ಆಗಿಲ್ಲ, ಸರಿನಾ? ನೀನೇ ನನ್ ಮಗಳನ್ನ ಕಾಪಾಡಿದ್ದು. ನೀನ್ ಮೇಲೆ ನಮ್ ಜೊತೆ ನಮ್ಮನೇಲೇ ಇರು. ಇನ್ಮೇಲೆ ಇವನು ಕೂಡ ಈ ಮನೇಲಿ ಇರ್ತಾನೆ ಅನ್ಸುತ್ತಲ್ವಾ? ನಾನು ಅವಸರ ಪಟ್ಟು ಅವನಿಗೆ ಕಿಂಡಲ್ ಮಾಡಿ ತಪ್ಪು ಮಾಡ್ದೆ ಅನ್ಸುತ್ತೆ. ಇವಾಗ ಅವನ ಹತ್ರ ಹೇಗ್ ಮಾತಾಡೋದು? ಚಿನ್ನು ಮತ್ತೆ ಅವರಮ್ಮ ನಾಯಿ ಮರಿನ ತಗೊಂಡು ಅವ್ರ ಮನೆಗೆ ಹೋದ್ರು. ಗೆಳೆಯ, ಏನೋ ಕೋಪದಲ್ಲಿ ನಿನ್ ಜೊತೆ ಆ ರೀತಿ ಮಾತಾಡ್ಬಿಟ್ಟೆ. ಅದೆಲ್ಲ ಮನ್ಸಿಗೆ ತಗೋಬೇಡ ಪ್ಲೀಸ್. ಬುದ್ಧಿ ಇಲ್ದಿರೋರು ಹೇಳೋದನ್ನ ಮತ್ತೆ ಮಾಡೋದನ್ನ ನಾನು ಯಾವತ್ತೂ ದೊಡ್ಡದಾಗಿ ತಲೆಗೆ ತಗೊಳ್ಳೋದಿಲ್ಲ.